ಹಲೋ ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಇವತ್ತೊಂದು ಸೂಪರಾಗಿರ್ತಕ್ಕಂಥ ಒಂದು ರೆಸಿಪಿ ಹೈದರಾಬಾದ್ ಬಿರಿಯಾನಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ. ಮೊದಲಿಗೆ ನಾನು ಒಂದು ಪಾನ್ ತೊಗೊಂಡಿದ್ದೀನಿ. ಒಂದು 250 ಗ್ರಾಮ್ನಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ಒಂದು 4 ರಿಂದ 5 ಈರುಳ್ಳಿಯನ್ನು ಕಟ್ ಮಾಡಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿಯನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಈ ಫ್ರೈ ಮಾಡ್ಕೊಳ್ಳೋ ಈರುಳ್ಳಿ ತುಂಬಾ ಇಂಪಾರ್ಟೆಂಟು ಹೈದರಾಬಾದ್ ಬಿರಿಯಾನಿಗೆ. ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಯಲ್ಲೇ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಡ್ರೈ ಆಗಬೇಕು. ನೋಡಿ, ಈ ರೀತಿಯಾಗಿ ಡ್ರೈ ಆದರೆ ಇದನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ. ಎಣ್ಣೆನ ಸೋರಾಕ್ಬಿಟ್ಟು ಒಂದು ತಟ್ಟೆಗೆ ತೊಗೊಂಡು ಇಟ್ಕೋಬೇಕು. ಅದೇ ಎಣ್ಣೆಗೆ ಬಿಟ್ಟರೆ ಅದು ಸೀದೋಗ್ಬಿಡುತ್ತೆ. ಸೊ ಅದಕ್ಕಾಗಿ ಬೇರೆ ಪಾತ್ರೆಗೆ ತಗೊಳ್ಳೋಣ. ಈ ಎಣ್ಣೆನ ಮುಂದಕ್ಕೆ ನಾವು ಇದಕ್ಕೆ ಯೂಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಡ್ರೈ ಆಗಿದೆ. ಫುಲ್ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಇದನ್ನು. ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲೆಯನ್ನು ತೋರಿಸ್ತೀನಿ ಬನ್ನಿ. ಇದನ್ನು ಫುಲ್ ಪೌಡರ್ ಮಾಡ್ಕೋಬೇಕಾಗುತ್ತೆ. ಹೈದರಾಬಾದ್ ಬಿರಿಯಾನಿಗೆ ಈ ಮಸಾಲೆ ತುಂಬಾ ಇಂಪಾರ್ಟೆಂಟು. ನೋಡಿ, ಒಂದು ಜಾರ್ ತೊಗೊಳ್ತಿದ್ದೀನಿ. ಇದೆಲ್ಲವನ್ನು ನಾನು ಇದಕ್ಕೆ ಹಾಕಿ ಪೌಡ್ರ್ ಮಾಡ್ಕೊಳ್ತೀನಿ. ಸ್ವಲ್ಪ ಮೆಣಸು, ಒಂದು ಅರ್ಧ ಸ್ಪೂನಷ್ಟು ಓಂಕಾಳು, 1 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಮತ್ತು 1-2 ಇಂಚಷ್ಟು ಚಕ್ಕೆ, 1-2 ಪೀಸ್, ಹಾಗೆ 1-2 ಪಲಾವ್ ಎಲೆ, ಹಾಗೆ ಒಂದು 5 ರಿಂದ 6 ಲವಂಗ, ಒಂದು ಚಿಕ್ಕದಾಗಿರ್ತಕ್ಕಂಥ ಜಾಕಾಯಿ, ಹಾಗೆ ಒಂದು 3 ರಿಂದ 4 ಏಲಕ್ಕಿಕಾಯಿ, ಹಾಗೆ 1-2 ಕಲ್ಲುವು, ಹಾಗೆ ಒಂದು 3 ಚಕ್ರ ಮಗ್ಗು, ಹಾಗೆ ಒಂದು 4 ಮರಾಠಿ ಮಗ್ಗು. ಇದು ಇಷ್ಟನ್ನು ಹಾಕಿ ನಾನು ಪೌಡರ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ರೀತಿಯಾಗಿ ಇಷ್ಟು ನೈಸ್ ಆದರೆ ಸಾಕು ಈ ಪೌಡರ್. ನೆಕ್ಸ್ಟ್ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ನೀಟಾಗಿ ತೊಳೆದಿರ್ತಕ್ಕಂಥ ಚಿಕನನ್ನು ಆ ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ನೀರು ಸೋರಾಕಿ ಅದನ್ನು ತೊಳೆದು ಒಂದು ಪಾತ್ರೆಗೆ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ, ಮೊದಲಿಗೆ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಒಂದು ಅರ್ಧ ಲೀಟರಷ್ಟು ಮೊಸರನ್ನು ಹಾಕ್ಕೊಳ್ತೀನಿ. ಮೊಸರು ತುಂಬಾ ಇಂಪಾರ್ಟೆಂಟು. ಒಂದು ಅರ್ಧ ಲೀಟ್ರ್ ಮೊಸರು ಬೇಕೇ ಬೇಕು. ಹಾಗೆ ಇಲ್ಲಿ ಒಂದು 3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಒಂದು 3 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಖಾರ ಬೇಕು ಅಂದರೆ ನೀವು ಇನ್ನೂ 1 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೋಬೋದು. ಹಾಗೆ ಕಸ್ತೂರಿ ಮೇಥಿ ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ನಾವು ಏನು ಪೌಡರ್ ಮಾಡ್ಕೊಂಡಿದ್ವಿ ಮಸಾಲೆ, ಅದು ಕೂಡ ನಾನಿಲ್ಲಿ ಅಷ್ಟನ್ನು ಇಲ್ಲಿ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ, ಹಾಗೆ 1 ಕಟ್ಟಷ್ಟು ಮೆಂತ್ಯ, ಹಾಗೆ 1 ಕಟ್ಟಷ್ಟು ಪುದೀನ ಸೊಪ್ಪು, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಹಾಗೆ ಫ್ರೈ ಮಾಡಿರ್ತಕ್ಕಂತಹ ಈರುಳ್ಳಿ ಏನಿದೆ ಅದರಲ್ಲಿ ಸ್ವಲ್ಪ, ಹಾಗೆ ಇಲ್ಲಿ ನಾನು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಅರ್ಧ ಹೋಳಿಲ್ಲ ಅಂದರೆ 1 ನಿಂಬೆಹಣ್ಣು ಕೂಡ ಹಾಕ್ಕೋಬೋದು. 1 ನಿಂಬೆಹಣ್ಣನ್ನು ನಾನಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಮತ್ತು ಇಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೇಕು. ನೋಡಿ, ಅರಿಶಿನ, ಈ ಎಲ್ಲ ಮಸಾಲೆಯನ್ನು ಕೂಡ ಚೆನ್ನಾಗಿ ನಾವು ಆದಷ್ಟು ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಕೈಯಲ್ಲಿ ಮಿಕ್ಸ್ ಮಾಡಿದಷ್ಟು ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಹಾಗೆ ಚೆನ್ನಾಗಿ ಕಲಿಸ್ಬಿಟ್ಟು ಫ್ರಿಜ್ಜಲ್ಲಿ ನಾವು ಒಂದು 2 ಅವರ್ಸ್ ಇಟ್ಟರೆ ಸಾಕು, ಚೆನ್ನಾಗಿ ಹಿಡಿಯುತ್ತೆ. ಫ್ರಿಜ್ಜಿಲ್ಲ ಅಂದರೆ ಹಾಗೇನೂ ಕೂಡ ಇಟ್ಬಿಟ್ಟು ನಾವು ಹೈದರಾಬಾದ್ ಬಿರಿಯಾನಿ ಮಾಡ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೋಬೇಕು. ಕಲಿಸ್ಬಿಟ್ಟು ಇಟ್ಬಿಡಿ, ಒಂದು 2 ಅವರ್ಸು ಮುಚ್ಚಿಟ್ಬಿಡಿ. ಆನಂತರ ನಾವು ಇದನ್ನು ರೆಡಿ ಮಾಡ್ಕೋಬೋದು. ನೋಡಿದ್ರಲ್ಲ, ಈ ರೀತಿಯಾಗಿ ಕಲಿಸ್ಕೋಬೋದು. ಇಲ್ಲಿ ನಾನು ಜೀರಾ ರೈಸ್ ಮತ್ತು ಬಾಸುಮತಿ ರೈಸ್ ಎರಡನ್ನೂ ತೊಗೊಂಡಿದ್ದೀನಿ. ಈ ಬಾಸುಮತಿ ರೈಸ್ ಒಂದು 1/4 kg ತೊಗೊಂಡಿದ್ದೀನಿ. ಜೀರಾ ರೈಸ್ ಒಂದು ಅರ್ಧ kg ತೊಗೊಂಡಿದ್ದೀನಿ. ಟೋಟಲ್ ಒಂದು 3/4 kg.
ನೋಡಿ ಇದು 2 hours ಆಗಿದೆ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ. ಅದನ್ನು ನಾನು ಪಾತ್ರೆಗೆ ತೊಗೊಳ್ತಿದ್ದೀನಿ. ನೋಡಿ ಈ ರೀತಿಯಾಗಿ ತೆಗೆದಿಟ್ಕೊಂಡ್ಬೇಡ. ಎಷ್ಟು ನೀಟಾಗಿ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಟೇಸ್ಟಿಯಾಗಿರುತ್ತೆ. ಕಲಿಸ್ಬಿಟ್ಟು ಇಟ್ಬಿಟ್ರೆ ಸಖತ್ತಾಗಿರುತ್ತೆ. ಆಮೇಲೆ ಆದಷ್ಟು ಬೇಗ ಬೆಂದೋಗುತ್ತೆ ಕೂಡ. ತುಂಬ ಹೊತ್ತು ಬೇಯಿಸ್ಬೇಕು ಅಂತ ಏನಿಲ್ಲ, ಬೇಗನೆ ಬೇಯುತ್ತೆ. ಸ್ನೇಹಿತರೆ, ನಾನು ಇಲ್ಲಿ ತುಪ್ಪನ ಮೊದಲೇ ಆ್ಯಡ್ ಮಾಡಬೇಕಿತ್ತು. ಸಾರಿ, ನಾನು ಹೇಳೋದು ಮರ್ತೋಯ್ತು. 1-2 ಸ್ಪೂನಷ್ಟು ತುಪ್ಪವನ್ನು ನಾನೀಗ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ತುಪ್ಪ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಡ. ಹಾಗೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ನಾನು ಮುಂಚೆನೇ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೆನಲ್ಲ, ಆ ಆಯಿಲ್ ಆಗಿತ್ತಲ್ಲ, ಆ ಆಯಿಲ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ ಪಾತ್ರೆ ಕಾದಿದೆ, ಆಯಿಲ್ನ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಈ ಆಯಿಲ್ನ ಹಾಕ್ಕೊಂಡು ಮತ್ತೆ ಇನ್ನೊಂದು 50 ಗ್ರಾಮ್ನಷ್ಟು ಆಯಿಲ್ನ ನಾನು ಎಕ್ಸ್ಟ್ರಾ ಹಾಕ್ಕೊಳ್ತೀನಿ. ಸ್ವಲ್ಪ ತುಪ್ಪ ಎಣ್ಣೆ ಜಾಸ್ತಿ ಬಿದ್ದಷ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅಂತ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ನೆಕ್ಸ್ಟ್ ನೋಡಿ ಕಲಸಿರ್ತಕ್ಕಂಥ ಮಸಾಲೆ, ಈ ಚಿಕನ್ ಏನಿದೆ ಅದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಬೇಗ ಬಿಡಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತಳ ಹತ್ತೋದಕ್ಕೆ ಬಿಡಬಾರ್ದು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಮತ್ತು ನಾವು ಇನ್ನೊಂದು ಪಾತ್ರೆ ಇಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ಅದನ್ನು ನಾನು ತೋರಿಸ್ತೀನಿ. ನೋಡಿ, ಇನ್ನೊಂದು ಕಡೆ ನೀರು ಇಟ್ಕೊಂಡು, ನೀರು ಕಾದ ನಂತರ ಏಲಕ್ಕಿ ಕಾಯಿ, ಚಕ್ಕೆ, ಪಲಾವ್ ಎಲೆ, ಒಂದು ಚಕ್ರ ಮೊಗ್ಗು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಸ್ಪೂನಷ್ಟು ಉಪ್ಪನ್ನು ಕೂಡ ನೀರಿಗೆ ಹಾಕ್ಕೊಳ್ತಿದ್ದೀನಿ ನಾನು. ಇದು ಒಂದು ಸ್ವಲ್ಪ ನೀರು ಕುದಿ ಬಂದಮೇಲೆ ನಾನು ಅಕ್ಕಿಯನ್ನು ಏನು ತೋರಿಸಿದ್ದೆ, 2 ರೈಸನ್ನು ಒಟ್ಟಿಗೆ ಹಾಕಿದ್ದು ನಾನು ತೊಳೆದ್ಬಿಟ್ಟು, ನೀರು ಕುದಿ ಬಂದ ನಂತರ ಈ ಅಕ್ಕಿಯನ್ನು ಅದಕ್ಕೆ ಹಾಕಬೇಕಾಗತ್ತೆ. ಇದು ಒಂದು 3/4 ಭಾಗ ಬೇಯೋವರೆಗೂ ಇಲ್ಲಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಒಂದು ಕಡೆ ಚಿಕನ್ ಬೇಯ್ತಾ ಇರುತ್ತೆ, ಇನ್ನೊಂದು ಕಡೆ ನೋಡಿ ಅನ್ನ ರೆಡಿ ಇದೆ. ಅಂದರೆ 3/4% ಅನ್ನ ಆಗಿದೆ, ಇನ್ನು 1/4 ಭಾಗದಷ್ಟು ಆಗಬೇಕು ಅಷ್ಟೇ. ಆ ರೀತಿಯಾಗಿ ನಾವು ಅನ್ನ ಮಾಡ್ಕೋಬೇಕಾಗುತ್ತೆ. ನಾನು ಆ ಅನ್ನ ಎಲ್ಲವನ್ನು ಒಂದು ಸೋರ ಪಾತ್ರೆಗೆ ಹಾಕಿ ಸೋರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಬಸ್ಕೋಬೇಕು, ಈ ರೀತಿಯಾಗಿ ಸೋರು ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ನೋಡಿ, ಈ ಸೈಡು ಚಿಕನ್ ರೆಡಿ ಇದೆ. ನೋಡಿ ಎಷ್ಟು ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ ಅಂತ. ಇದನ್ನು ನಾನು ಒಂದು ಅರ್ಧ ಭಾಗದಷ್ಟು ಒಂದು ಪಾತ್ರೆಗೆ ತೊಗೊಂಡ್ಬಿಡ್ತೀನಿ. ಚಿಕನನ್ನು ಮಸಾಲೆ ಸಮೇತ ಒಂದು ಪಾತ್ರೆಗೆ ತೊಗೊಂಡು ಎತ್ತಿಟ್ಕೊಂಡ್ಬಿಡೋಣ. ನೋಡಿ ಎಲ್ಲ ಈಗ ಇದೆ. ನಂತರ ನಾನು ಏನು ಅಕ್ಕಿಯನ್ನು ಸೋರು ಹಾಕ್ಕೊಂಡಿದ್ದೆ ಅದನ್ನು ಇದರ ಮೇಲೆ ಒಂದು ಪದರವಾಗಿ ನೋಡಿ, ಒಂದು ಸ್ವಲ್ಪ ಅಕ್ಕಿಯನ್ನು ಅದರ ಮೇಲೆ ಆಗಿರ್ತಕ್ಕಂಥ ಅನ್ನವನ್ನು ಅದರ ಮೇಲೆ ಒಂದು ಪದರವಾಗಿ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಸಮ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ. ಈಗ ನಾನು ಇದಕ್ಕೆ ಕಲರ್ ಫುಡ್ ಕೂಡ ನಾನು ಹಾಲಲ್ಲಿ ಹಾಕಿ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ. ಇಲ್ಲ 1-2 ಸ್ಪೂನಷ್ಟು ಈ ರೀತಿಯಾಗಿ ಹಾಕ್ಕೊಳ್ಳೋಣ. ನಂತರ ಡ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ಫ್ರೈ ಮಾಡಿರೋ ಈರುಳ್ಳಿಯನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಇದ್ರ ಮೇಲೆ ಒಂದು ಪದರವಾಗಿ ಹಾಕ್ಕೊಳ್ಳೋಣ. ಈಗ ಮತ್ತೆ ಮಸಾಲೆ ಸಮೇತ ಬೇಯಿಸಿಟ್ಕೊಂಡಿರ್ತಕ್ಕಂಥ ಚಿಕನನ್ನು ಕೂಡ ಒಂದು ಪದರವನ್ನು ಹಾಕಿ ಅದರ ಮೇಲೆ ಹರಡ್ಕೊಳ್ಳೋಣ. ಈ ರೀತಿಯಾಗಿ ಸೇರಿಸಿದ್ರೆ ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಒಲೆಯನ್ನು ಕೂಡ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ, ಜೋರು ಉರಿಬೇಡ. ಯಾಕೆಂದರೆ ಈಗ ನಾವು ಅನಂತರ ದಮ್ ಕಟ್ಟೋದ್ರಿಂದ ಉರಿ ಸಣ್ಣವಾಗಿದ್ರೇ ಒಳ್ಳೆಯದು, ಇಲ್ಲಾಂದರೆ ತಳ ಹತ್ತೋ ಚಾನ್ಸಸ್ ಕೂಡ ಇರುತ್ತೆ. ನೋಡಿ ಈ ರೀತಿಯಾಗಿ ಇನ್ನೊಂದು ಪದರವಾಗಿ ಅಕ್ಕಿಯನ್ನು ನಾನು ಹಾಕಿ ಸಮ ಮಾಡಿದ್ದೀನಿ. ಮತ್ತು ಅದರ ಮೇಲೆ ಕಲರ್ ಫುಡ್ ಕೂಡ ಹಾಕ್ತಿದ್ದೀನಿ. ಮತ್ತು ಫ್ರೈ ಮಾಡಿ ಇಟ್ಟಿರ್ತಕ್ಕಂಥ ಈರುಳ್ಳಿಯನ್ನು ನಾನು ಆ್ಯಡ್ ಮಾಡ್ಕೊಳ್ತಿದ್ದೀನಿ.
ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಿದ್ದೀನಿ. ಈಗ ಮತ್ತೆ ಏನದು ಚಿಕನ್ ಮಸಾಲೆ ಉಳಿದಿತ್ತು ಅದನ್ನು ಕೂಡ ಮತ್ತೆ ಅದರ ಮೇಲೆ ಇನ್ನೊಂದು ಪದರವಾಗಿ ಹಾಕ್ಕೊಳ್ತಿದ್ದೀನಿ. ಎಲ್ಲವನ್ನು ಇದಕ್ಕೆ ಮತ್ತೆ ಮೇಲಿಂದ ಎಲ್ಲವನ್ನು ಹಾಕ್ಬಿಟ್ರೆ ಇನ್ನೊಂದು ಲೇಯರ್ ಸಿದ್ಧವಾಗುತ್ತೆ. ಈಗ ಮತ್ತೆ ಉಳಿದಿರ್ತಕ್ಕಂತಹ ರೈಸ್ ಏನಿದೆ ಇದರ ಮೇಲೆ ಸಮ ಮಾಡಿಕೊಂಡು ಹಾಕ್ಕೊಂಬೇಡ. ನೋಡಿ ಈ ರೀತಿಯಾಗಿ ಎಲ್ಲವನ್ನು ಸಮ ಮಾಡಿ ಹಾಕ್ಕೊಂಡು ಮತ್ತು ಏನು ಫುಡ್ ಕಲರ್ ಇದೆಯೋ ಅದನ್ನು ಕೂಡ 2 ಸ್ಪೂನಷ್ಟು ಮತ್ತೆ ಮೇಲೆ ಹಾಕ್ಕೊಳ್ಳೋಣ. ಮತ್ತು ಫ್ರೈ ಮಾಡಿರ್ತಕ್ಕಂತಹ ಈರುಳ್ಳಿಯನ್ನು ಕೂಡ ಎಲ್ಲವನ್ನು ಇದಕ್ಕೆ ಹಾಕಬೇಡ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 2 ಅಥವಾ 3 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಳೋಣ. ತುಪ್ಪ ಹಾಕೋದ್ರಿಂದ ಚೆನ್ನಾಗೇ ಇರುತ್ತೆ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರು ಚೆನ್ನಾಗೇ ಇರುತ್ತೆ. ನಾನು ಒಂದು 3 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತೀನಿ. ಈಗ ನಾನು ಇದನ್ನು ಮುಚ್ಚಿಬಿಡ್ತೀನಿ. ನೋಡಿ ಈ ರೀತಿಯಾಗಿ ಯಾವುದೇ ಕಡೆಯಿಂದನೂ ಅದರ ಕಾವು ಹೋಗಬಾರ್ದು ಹೊರಗಡೆ. ಆ ರೀತಿಯಾಗಿ ಮುಚ್ಚಳ ಚೆನ್ನಾಗಿರೋವಂಥದ್ದು ಮುಚ್ಚಳವನ್ನು ಇಟ್ಟು ಒಂದು ಪಾತ್ರೆಯಲ್ಲಿ ನೀರು ಕೂಡ ಇಟ್ಬಿಡ್ತೀನಿ, ಯಾಕೆಂದರೆ ಅಬೆ ಹೊರಗಡೆ ಹೋಗಬಾರ್ದಲ್ವ, ಅದಕ್ಕೋಸ್ಕರ. ಈಗ ಅದು ಇನ್ನು 3/4 ಭಾಗ ಬೆಂದಿತ್ತಲ್ವ ಅಕ್ಕಿ, ಅದು ಪೂರ್ತಿಯಾಗಿ ಅನ್ನವಾಗಿ ಇದಾಗುತ್ತೆ, ಚೆನ್ನಾಗಿ ದಮ್ ಕಟ್ಟುತ್ತೆ. ಈ ರೀತಿಯಾಗಿ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ. ಈಗ ಹೈದರಾಬಾದ್ ಬಿರಿಯಾನಿ ರೆಡಿಯಾಗಿದೆ. ಎಷ್ಟು ನೀಟಾಗಿ ಬಂದಿದೆ ನೋಡಿ, ಪರ್ಫೆಕ್ಟಾಗಿ ಸಕ್ಕತ್ತಾಗಿರುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ಪೂರ್ತಿ ಎಲ್ಲವನ್ನು ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ. ಹೈದರಾಬಾದ್ ಬಿರಿಯಾನಿ ಅಂದ್ರೆ ಹೀಗೆ ಸ್ವಲ್ಪ ಸ್ವಲ್ಪನೇ ತೆಗಿಬೇಕಾಗುತ್ತೆ. ಪೂರ್ತಿ ಮಿಕ್ಸ್ ಮಾಡಿಬಿಟ್ರೆ ಏನಾಗುತ್ತೆ, ಅದು ಪಲಾವ್ ಆಗಿಬಿಡುತ್ತೆ. ಸೊ ಅದಕ್ಕೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ತೆಗಿಬೇಕಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಸ್ನೇಹಿತರೆ, ಇವತ್ತಿನ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು. Tell me pretty lies, look me in the face, tell me that you love me, even if it's fake.